ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು. ಹಲೋ 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 ನನ್ ಮನ್ಸು ಇಲ್ಲೇ ಎಲ್ಲೋ ಕಳೆದೈತೆ ಚಮ್ಮಚ್ಚಲ್ಲೋ ಕೇಳು. ವಿಶ್ಕೇರಿಂದ ಸ್ವಲ್ಪ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೆ, ಬಟ್ ನಾನು ಅದು ಓಪನ್ನೇ ಮಾಡಿರಲಿಲ್ಲ. ಈಗ ಸನ್ಸ್ಕ್ರೀನ್ ಖಾಲಿ ಆಗ್ತಾ ಇದೆ ಅಂತ ಈಗ ಪ್ರಾಡಕ್ಟ್ ಓಪನ್ ಮಾಡ್ತಾ ಇದ್ದೀನಿ. ಸೊ ನಾನೀಗ ಹೊಸದಾಗಿ ಮಾಯ್ಶ್ಚರೈಸರ್ನ ತೊಗೊಂಡಿದ್ದೀನಿ. ರಿವ್ಯೂಸ್ ಎಲ್ಲ ತುಂಬ ಚೆನ್ನಾಗಿತ್ತು, ತುಂಬ ಹೈಡ್ರೇಟಿಂಗ್ ಆಗಿರುತ್ತೆ ಮತ್ತು ಸ್ಕಿನ್ನು ಸಹ ಗ್ಲೋ ಬರುತ್ತೆ ಅಂತಾಯಿತು. ಸರಿ ಟ್ರೈ ಮಾಡೋಣ ಅಂದ್ಬಿಟ್ಟು ಈ ಮಾಯ್ಶ್ಚರೈಸರ್ನ ಆರ್ಡರ್ ಮಾಡಿದ್ದೆ. ಮಾಯ್ಶ್ಚರೈಸರ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಮತ್ತು ಒಂಥರ ಫ್ಲಫಿ ಆಗಿರುತ್ತೆ ಸ್ಕಿನ್ನೆಲ್ಲ ಮುಟ್ಟೋದಕ್ಕೆ. ನನಗೆ ತುಂಬ ಇಷ್ಟ ಆಯಿತು. ಇನ್ನು ನೆಕ್ಸ್ಟ್ ನಾನು ಸನ್ಸ್ಕ್ರೀನ್ ಲೋಷನ್ ಆರ್ಡರ್ ಮಾಡಿದ್ದೆ. ಇದು ಬಂದುಬಿಟ್ಟು ನನ್ನ ಸೆಕೆಂಡ್ ಟೈಮ್ ಪರ್ಚೇಸ್. ಈ ಬ್ರ್ಯಾಂಡಿದ್ದು ನನಗೆ ತುಂಬ ಇಷ್ಟ ಆಗಿದ್ದಕ್ಕೆ ಮತ್ತೆ ಅದನ್ನೇ ತೊಗೊಂಡಿದ್ದೀನಿ. ನನಗೆ ಸನ್ಸ್ಕ್ರೀನ್ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಯಾಕಂದರೆ ನನಗೆ ಸ್ವಲ್ಪ ಬಿಸಿಲಿಗೆ ಹೋಗಿದ್ದೀನಿ ಅಂದರೆ ಸಾಕು ಕೆನ್ನೆ ಎಲ್ಲ ಕೆಂಪಗಾಗ್ಬಿಡುತ್ತೆ ಮತ್ತು ಸ್ಕಿನ್ನೆಲ್ಲ ಜಾಸ್ತಿ ಇಚಿನೆಸ್ ಬಂದುಬಿಡುತ್ತೆ. ಸೊ ಅದಕ್ಕೆ ನನಗೆ ಸನ್ಸ್ಕ್ರೀನ್ ಕಂಪಲ್ಸರಿಯಾಗಿರಬೇಕು. ಇನ್ನು ನೆಕ್ಸ್ಟು ಇಲ್ಲಿ ನಾನು ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ತೊಗೊಂಡಿದ್ದೀನಲ್ವ, ಅದ್ರ ಜೊತೆಗೆ ನನಗೆ ಈ ಬ್ಲೂ ಕಲರ್ ಒಂದು ಸ್ಮಾಲ್ ಸನ್ಸ್ಕ್ರೀನ್ನ ಅವರು ಫ್ರೀಯಾಗಿ ಕಳಿಸಿದ್ದಾರೆ. ಇದು ಬಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ. ನಾವು ಇದನ್ನು ಯೂಸ್ ಮಾಡಿದ್ಮೇಲೆ ಚೆನ್ನಾಗಿತ್ತು ಅಂದರೆ ಮತ್ತೆ ತಗೊತೀವಲ್ವ, ಸೊ ಅದಕ್ಕೋಸ್ಕರ. ನಮ್ಮ ರಿಲೇಟಿವ್ಸ್ದು ಮದುವೆ ಇದೆ ಅಂತ ನೆನ್ನೆ ತುಷಾರ್ಗೋಸ್ಕರ ಶಾಪಿಂಗ್ ಹೋಗಿದ್ರಿ. ಸೊ ನಾನು ಕಾಮನ್ನಾಗಿ ತುಷಾರ್ಗೆ ಡೈಲಿ ವೇರ್ ಬಟ್ಟೆಗಳು ಜಾಸ್ತಿ ಇರುತ್ತೆ, ಪಾರ್ಟಿ ವೇರ್ ಅನ್ನೋದು ಸ್ವಲ್ಪ ಕಡಿಮೆನೇ ಇರುತ್ತೆ. ಸೊ ಈ ಥರ ಯಾರ್ದಾದ್ರೂ ನಿಯರ್ ರಿಲೇಟಿವ್ಸ್ದು ಯಾರ್ದಾದ್ರೂ ಮದುವೆಗಳು ಫಂಕ್ಷನ್ ಇದ್ದಾಗ ಮಾತ್ರ ಅವನಿಗೆ ಪಾರ್ಟಿ ವೇರ್ ಆ ಥರ ಸೆಟ್ ಅನ್ನೋದನ್ನು ತೊಗೊತೀನಿ. ಸೊ ಅದಕ್ಕೋಸ್ಕರ ಇವತ್ತು ಅವನಿಗೆ ಶಾಪಿಂಗು. ಸೊ ಈ ಶೂಸ್ ಅಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಈ ಶೂವಲ್ಲಿ ಒಂದು ಮ್ಯಾಜಿಕ್ ಇದೆ ನೋಡಿ, ಲೈಟ್ಸ್ ಯಾವ ರೀತಿ ಬರ್ತಾ ಇದೆ ಅಂತ. ಸೊ ನನಗಂತೂ ತುಂಬ ಕ್ಯೂಟ್ ಅನ್ನಿಸ್ತು. ಮೋಸ್ಟ್ಲಿ ಅವನಿಗಿಂತ ಮೊದಲು ನಾನೇ ಆ ಲೈಟ್ನ ಆನ್ ಮಾಡಿ ಖಾಲಿ ಮಾಡಿಬಿಡ್ತೀನಿ ಅನ್ನೋ ಗೊತ್ತಿಲ್ಲ. ಸೊ ತುಂಬ ಅಂದರೆ ತುಂಬ ಕ್ಯೂಟ್ ಆಗಿದೆ. ಇನ್ನು ಇದು ಲಾಸ್ಟ್ ವೀಕು ವಿವೇಕು ಗೋವಾಗೆ ಹೋಗಿದ್ರು. ಸೊ ಗೋವಾಲಿ ತುಷಾರ್ಗೆ ಅಂತ ತಂದಿರೋ ಶರ್ಟ್. ಈ ಮಳೆಯಲ್ಲಿ ಈ ಚಳಿಯಲ್ಲಿ ನಾನು ಈವ್ನಿಂಗೋಸ್ಕರ ಏನು ಮಾಡಿದ್ದೀನಿ ಗೊತ್ತಾ? ಟಡಾ, ರಸಾಯನ. ಸೊ ಈ ಚಳಿಯಲ್ಲಿ ರಸಾಯನ ಕಾಂಬಿನೇಷನ್ ಅಷ್ಟು ಚೆನ್ನಾಗಿ ಸೂಟ್ ಆಗಲ್ಲ ಅಷ್ಟೇ. ಸೊ ಬಿಸಿ ಬಿಸಿ ಬಜ್ಜಿ ಬೋಂಡ ಇದ್ದರೆ ಅದು ಸಖತ್ತಾಗಿರುತ್ತೆ ಅಲ್ವಾ. ಬಟ್ ಬಾಳೆಹಣ್ಣು ಜಾಸ್ತಿ ಇತ್ತು ಮನೆಯಲ್ಲಿ, ಸೊ ಅದು ವೇಸ್ಟ್ ಆಗೋಗುತ್ತೆ ಅಂತ ನಾನು ಅದರಲ್ಲಿ ರಸಾಯನ ಅನ್ನೋದನ್ನು ಮಾಡಿದ್ದೀನಿ. ಸೊ ರಸಾಯನ ನಿಮಗೆಲ್ಲ ಯಾರಿಗಿಷ್ಟ ಅಂತ ಕಾಮೆಂಟ್ ಮಾಡಿ.